ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ಲಕ್ಕೆ ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಎಗ್ ಮಕ್ರೋನಿ ಪಾಸ್ತಾ ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಮಕ್ರೋನಿ ಎಲ್ಲ ನಾನು ಇಲ್ಲಿ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ರೆಡಿ ಹಾಕಿಟ್ಟಿದ್ದೀವಿ. ಒಂದು ಬಾಣಲಿಲಿ ಆಯಿಲ್ ಬಿಸಿ ಹಾಕಿಟ್ಟಿದ್ದೀವಿ. ಬಿಸಿ ಹಾಕಿ ಆಯಿಲ್ ಒಂದು ಕ್ಯಾರೆಟ್ ಕಟ್ ಮಾಡಿದ್ದು, ಒಂದು 5-6 ಪೀಸು ಹಸಿ ಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕಂದ್ರೆ ಅಷ್ಟು ಹಾಕಿಡಬೇಕು. ಒಂದು ಈರುಳ್ಳಿ ಕಟ್ ಮಾಡಿದ್ದು, ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿದ್ದು, ಇದೆಲ್ಲ ಆಯಿಲ್ ಹಾಕಿ ಒಂದು ಸಂಜೆ ಹಾಕಿ ಫ್ರೈ ಹಾಕಬೇಕು. ಜಾಸ್ತಿ ಅಲ್ಲ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೀನ್ಸ್ ಕಟ್ ಮಾಡಿದ್ದು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಎಲ್ಲ ತರಕಾರಿ ಒಂದು ಜಾಸ್ತಿ ಫ್ರೈ ಆಗಬೇಡ, ಕ್ರಂಚಿ ಹಾಕಿರ್ಬೇಕು ಅಷ್ಟೇ, ಜಾಸ್ತಿ ಕಲರ್ ಚೇಂಜ್ ಏನು ಹಾಕಬೇಡ. ಈ ಒಂದು ಪಾತ್ರಕ್ಕೆ 2 ಮೊಟ್ಟೆ ಕಟ್ ಮಾಡಿ ಹಾಕಿ, 2 ಮೊಟ್ಟೆ ಹಾಕಿಟ್ಟಿದ್ದೀವಿ. ಸ್ವಲ್ಪ ಉಪ್ಪು ಹಾಕೋಣ, 1/4 ಟೀ ಸ್ಪೂನು ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ. ಮುಟ್ಟೆ ರೆಡಿ ಹಾಕಿಟ್ಟಿದ್ದೀವಿ. ಈಗ ತರಕಾರಿ ಎಲ್ಲ ಒಂದು ಬಾಡಿದ್ದು, ಈ ಟೈಮಲ್ಲಿ ಮಸಾಲೆ ಪುಡಿ ಎಲ್ಲ ಚಿಲ್ಲಿ ಪೌಡ್ರು ಒಂದು 3/4 ಟೀ ಸ್ಪೂನು, ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪೌಡ್ರು, ಒಂದು 1/4 ಟೀ ಸ್ಪೂನು ಅರಿಶಿನ ಪೌಡ್ರ್, ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ, ಇದೆಲ್ಲ ಹಾಕಿ ಈ ಮಸಾಲೆ ಪುಡಿ ಎಲ್ಲ ಹಸಿ ವಾಸನೆ ಹೋಗಬೇಕು, ಅದು ಫ್ರೈ ಹಾಕೋಣ. ಒಂದು 1/4 ಟೀ ಸ್ಪೂನ್ ಪಾಸ್ತಾ ಮಸಾಲ, ಇದು ಕೈಯಲ್ಲಿ ಇದೆಯಂದ್ರೆ ಹಾಕಬೇಕು, ಇಲ್ಲಾಂದ್ರೆ ಪರವಾಗಿಲ್ಲ. ಗರಂ ಮಸಾಲ ಹಾಕಿದಲ್ವ, ಅದಕ್ಕೆ ಇದೊಂದು 1/4 ಟೀ ಸ್ಪೂನ್, ಜಾಸ್ತಿ ಏನು ಹಾಕಬೇಡ, ಇಷ್ಟೇ ಸಾಕು. 1 ಟೀ ಸ್ಪೂನ್ ಟೊಮಾಟೊ ಸಾಸು, ಜಾಸ್ತಿ ಹಾಕಬೇಡ, ಅಷ್ಟೇ. ಒಂದು ಅರ್ಧ ಟೀ ಸ್ಪೂನ್ ಸೋಯಾ ಸೋಸೆಲ್ಲ ಹಸಿ ವಾಸನೆ ಹೋಗಬೇಕು, ಅದು ಈರುಳ್ಳಿ ಫ್ರೈ ಹಾಕೋಣ. ತರಕಾರಿ ಎಲ್ಲ ಒಂದು ಸೈಡಲ್ಲಿ ಹಾಕಿ 1 ಟೀ ಸ್ಪೂನು ಆಯಿಲ್ ಹಾಕೋಣ. ಒಂದು ರೆಡಿ ಹಾಕಿ ಮುಟ್ಟಿಲ್ವ, ಇದೊಂದು ಸ್ಕ್ರಾಂಬಲ್ ಹಾಕೋಣ. ಮುಟ್ಟೆಲ್ಲ ಈ ರೀತಿಯಲ್ಲಿ ಒಂದು ಸ್ಕ್ರಾಂಬಲ್ ಹಾಕೋಣ. ಇದು ಒಟ್ಟಕ್ಕೆ ಹಾಕಬೇಡ, ಮೊಟ್ಟೆ ಒಂದು ಕುಕ್ ಹಾಕಿ ಎಲ್ಲ ಒಟ್ಟಕ್ಕೆ ಹಾಕಬೇಕು. ಈ ರೀತಿಯಲ್ಲೇ ಮೊಟ್ಟೆ ಒಂದು ಕುಕ್ ಹಾಕೋಣ ಟೈಮಲ್ಲಿ ಒಳ್ಳೆ ಒಂದು ವೆರೈಟಿ ಟೇಸ್ಟ್. ಎಲ್ಲ ಒಟ್ಟಿಗೆ ಹಾಕಿ ಹಾಕೋ ಒಂದು ಬೇರೆ ಟೇಸ್ಟ್. ಈ ರೀತಿಯಲ್ಲಿ ಮುಟ್ಟೆ ರೆಡಿ ಹಾಕಿ ಎಲ್ಲ ತರಕಾರಿ ಆಯಿತು ಮಿಕ್ಸ್ ಹಾಕಬೇಕು. ಈ ರೀತಿ ಒಂದು 2 ಟೀ ಸ್ಪೂನು ನೀರು ಹಾಕೋಣ. ಏನಂದ್ರೆ ಮುಟ್ಟೆ ತರಕಾರಿ ಎಲ್ಲ ಒಂದು ಮಿಕ್ಸ್ ಆಗಿ ಆ ಮಸಾಲೆ ಎಲ್ಲ ಅದನ್ನ ಹಾಕಬೇಕಲ್ಲ, ಅದಕ್ಕೆ ಒಂದು 2 ಟೀ ಸ್ಪೂನು ನೀರು ಹಾಕಿದ್ದು. ಇದು ಈಸಿಯಾಗಿರುತ್ತೆ. ಇದು ಕುಕ್ ಹಾಕೋಕ್ಕೆ ಟೈಮ್ ಅಷ್ಟೇ, ಬೇರೆ ಏನೂ ಇಲ್ಲ. ಏನಾದರೂ 5 ನಿಮಿಷ ಏನೂ ಅಲ್ಲ, ಒಂದು 20-25 ನಿಮಿಷ ಆಗುತ್ತೆ. ಎಲ್ಲರೂ ಹೇಳೋದು 5 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿಯಾ, ಥರ ಅಲ್ಲ, ಅದು ಸುಳ್ಳು ಹೇಳೋದು. ಇದೆಲ್ಲ ಕಟ್ ಮಾಡಿ ಒಂದು ಕುಕ್ ಹಾಕಿ ರೆಡಿ ಹಾಕೋದು 20-25 ನಿಮಿಷ ಆಗಲ್ವಾ, ಅದಕ್ಕೆ ಇದು ರೆಡಿಯಾಗಿ. ಇನ್ನು ಕೆಲಸ ಏನೂ ಇಲ್ಲ ಅಲ್ಲ, ಇದು ಹಾಕಿರ ನಮ್ದು ಪಾಸ್ತಾ ಕುಕ್ ಹಾಕಿದಲ್ವ, ಅದು ಹಾಕಿ ಮಿಕ್ಸ್ ಹಾಕ, ಇಷ್ಟೇ ಸಾಕು, ಬೇರೆ ಏನೂ ಇಲ್ಲ ಕೆಲಸ. ಇದು ಮಕ್ಕಳಿಗೂ ಜಾಸ್ತಿ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಏನಾದರೆ ಚಿಕನ್ ಏನಿಲ್ಲ ಅಂದರೆ ಮುಟ್ಟೆಯಲ್ಲಿ ಹಾಕಿದ್ರೆ ಒಳ್ಳೆ ಟೇಸ್ಟ್, ಮಕ್ಕಳಿಗೂ ಖುಷಿ ಆಗಲ್ವ. ಇದೆಲ್ಲ ಚಿಕ್ಕ ಮಕ್ಕಳಿಗೂ ಜಾಸ್ತಿ ಇಷ್ಟ ಆಗುತ್ತೆ. ಆಯಿತು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂದ ಕೈಯಲ್ಲಿ ಇದೆಯಾ ಅಂದರೆ. ಈಗ ನಮ್ಮದು ಎಗ್ ಪಾಸ್ತಾ ರೆಡಿಯಾಗಿದ್ದು. ಇದು ಮಕ್ರೋನಿ ಥರನೇ ಇರುತ್ತಲ್ಲ, ಬೇರೊಂದು ಸ್ಟ್ರೈಟ್ ಆಗಿದ್ರತ್ತಲ್ಲ ಒಂದು ಪಾಸ್ತಾ, ಅದು ಈ ರೀತಿಯಲ್ಲಿ ರೆಡಿ ಹಾಕಬೇಕು. ಈಸಿ ಅಲ್ವಾ, ಜಾಸ್ತಿ ಕಷ್ಟ ಇಲ್ಲ, ಏನೂ ಇಲ್ಲ. ನಿಂಗೆ ಸುಮ್ಮನೆ ಇರೋ ಟೈಮಲ್ಲಿ ತರಕಾರಿಯನ್ನು ಕಟ್ ಮಾಡಿ ಫ್ರಿಜ್ಜಲ್ಲಿ ಹಾಕಿಡಬೇಕು. ಈ ಥರನೇ ಬೇಗ ರೆಡಿ ಆಗಬೇಕು. ಒಂದು ಟೈಮ್ ಈ ರೀತಿಯಲ್ಲಿ ಒಂದು ಟ್ರೈ ಮಾಡಿ ನೀವು ಟೇಸ್ಟ್ ಮಾಡಬೇಕು. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಹಂಗೆ ಎಲ್ಲರಿಗೂ ಒಂದು ಸಬ್ಸ್ಕ್ರೈಬ್ ಶೇರ್ ಮಾಡಿರಿ. ಎಲ್ಲ ಒಂದು ಟ್ರೈ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಓಕೆ, ನೀವೆಲ್ಲ ಈ ರೀತಿಯಲ್ಲಿ ಮಾಡಿ ತಿನ್ನಬೇಕು. ಓಕೆ, ಬಾಯ್.